ಹಾಯ್ ಎಲ್ಲರಿಗೂ ರೇವತಿ ಕನ್ನಡ ಲಾಗ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಭಾನುವಾರ ಬೆಳಗಿನ ಒಂದು ಲಾಗನ್ನು ಮಾಡ್ತಾ ಇದ್ದೀನಿ. ಏನು ತಿಂಡಿ ಮಾಡಿದೆ, ಏನೆಲ್ಲ ಕೆಲಸ ಮಾಡಿದೆ, ಕ್ಲೀನಿಂಗ್ ಎಲ್ಲ ಏನೆಲ್ಲ ಮಾಡಿದೆ ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೂ ಒಂದು ಮೋಟಿವೇಶನ್, ಮನೆ ಕ್ಲೀನ್ ಮಾಡೋದಕ್ಕೂ ಮೋಟಿವೇಶನ್ ಆದಂಗೆ ಆಗುತ್ತೆ. ಭಾನುವಾರ ದಿವಸ ನನ್ನ ರೊಟೀನ್ ಹೇಗಿರುತ್ತೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಫ್ರೆಂಡ್ಸ್, ಬನ್ನಿ, ತಡ ಮಾಡೋದು ಬೇಡ. ನನ್ನ ಬೆಳಗಿನ ಭಾನುವಾರದ ಲಾಗನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಇದ್ದೆ, ಅಂದರೆ 6:30ಗೆ ಎದ್ದೆ. ಇಲ್ಲ ಅಂದರೆ ಬೇರೆ ದಿವಸ ಆದರೆ ಸ್ವಲ್ಪ ನಾನು 5:30 ಅಥವಾ 6 ಗಂಟೆ ಹೀಗೆ ಎದ್ದುಬಿಡ್ತೀನಿ. ಇವತ್ತು 6:30 ಆಗಿತ್ತು. ನೈಟ್ ಮಲಗೋದು ಸಹಿತ ಲೇಟ್ ಆಗಿರೋದ್ರಿಂದ, ಭಾನುವಾರ ಆಗಿರೋದ್ರಿಂದ ಸ್ವಲ್ಪ 6:30ಗೆ ಎದ್ದೆ. ಯಾಕಂದರೆ ಇವತ್ತು ಇಡೀ ದಿನ ಫುಲ್ಲು ಕೆಲಸ ಇರುತ್ತೆ, ರೆಸ್ಟ್ ಮಾಡೋದಕ್ಕೆ ಟೈಮೇ ಇರೋದಿಲ್ಲ. ಹಾಗಾಗಿ ಈಗ ಎದ್ದ ತಕ್ಷಣ ನಾನು ಸ್ವಲ್ಪ ಬಿಸಿ ನೀರನ್ನು 1 ಲೋಟ ಅಥವಾ 2 ಲೋಟ ಕುಡಿತೀನಿ. ಇವತ್ತು ನಾನು 1 ಲೋಟ ಕುಡಿದೆ. ನಾವು ನೆಲದ ಮೇಲೆ ಕುತ್ಕೊಂಡು ನೀರನ್ನು ಕುಡಿಬೇಕು ಫ್ರೆಂಡ್ಸ್. ಬೆಳಗ್ಗೆ ನಾವು ನೆಲದ ಮೇಲೆ ಕುತ್ಕೊಂಡು ನೀರು ಕುಡಿಯೋದ್ರಿಂದ ಮೊಣಕಾಲು ನೋವು ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ. ಹಾಗೆ ನಾವು ನಿಂತ್ಕೊಂಡು ಕುಡಿಯೋದಾಗಲಿ, ಮೇಲೆ ಕುತ್ಕೊಂಡು ಕುಡಿಯೋದಾಗಲಿ ಮಾಡಬಾರ್ದು. ನೋಡಿ ಫ್ರೆಂಡ್ಸ್, ಇದು ನಮ್ಮನೆ ಎದುರಿಗಿರೋ ಮಾರಿಕಾಂಬಾ ದೇವಸ್ಥಾನ. ಬೆಳಗ್ಗೆ ನಾನು ಫಸ್ಟ್ ಎದ್ದ ತಕ್ಷಣ, ಗೇಟ್ ತೆಗೆದ ತಕ್ಷಣ ದೇವರಿಗೆ ಕೈ ಮುಗಿದುಬಿಟ್ಟು ನನ್ನ ದಿನಚರಿನ ಸ್ಟಾರ್ಟ್ ಮಾಡ್ತೀನಿ. ನೀವೆಲ್ಲ ಹೇಗೆ ನಿಮ್ಮ ದಿನಚರಿನ ಸ್ಟಾರ್ಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮನೆ ರೋಡು ಈ ರೀತಿ ಇದೆ, ಎದುರುಗಡೆನೇ ಮಿಲ್ಲಿದೆ. ಈಗ ನಾನು ಮುಂದ್ಗಡೆ ನೀರೆಲ್ಲ ಹಾಕಿ ತೊಳೆಯೋಣ ಅಂದ್ಬಿಟ್ಟು ಗೇಟೆಲ್ಲ ಬೀಗ ತೆಗೆದು ರೆಡಿ ಮಾಡಿದ್ದೀನಿ. ಒಂದೊಂದು ದಿವಸ ಕತ್ಲಿರುತ್ತೆ ಬೆಳಗ್ಗೆ ಎದ್ದಾಗ. ನೋಡೋಣ, ನಾನು ಕತ್ಲಿರೋ ದಿವಸ ನಾನು ಇಲ್ಲಿ ಕ್ಲೀನ್ ಮಾಡೋ ಟೈಮಲ್ಲಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ, ನಾನು ಫಸ್ಟ್ ಎದ್ದ ತಕ್ಷಣ ಮುಖ ಎಲ್ಲ ತೊಳೆದು ಬಂದು ಗೇಟ್ ತೆಗೆದ್ಬಿಟ್ಟು ದೇವರಿಗೆ ಕೈ ಮುಗಿದು, ಅಂದರೆ ಮಾರಿಕಾಂಬಾ ದೇವಸ್ಥಾನ ನಮ್ಮನೆ ಎದುರುಗಡೆನೇ ಕಾಣಿಸೋದ್ರಿಂದ, ನಾನು ಅಮ್ಮನ ಮನೆಯೂ ಹಾಗೆ ಇತ್ತು, ನಮ್ಮನೆ ಎದುರುಗಡೆನೇ ಮಾರಿಕಾಂಬಾ ದೇವಸ್ಥಾನ ಕಾಣ್ತಾ ಇತ್ತು. ಆವಾಗಲೂ ನಾನು ಹಾಗೆ ಮಾಡ್ತಿದ್ದೆ, ನಮ್ಮಮ್ಮ ಸಹಿತ ಹಾಗೆ ಮಾಡ್ತಿದ್ರು. ಈಗ ನಾನು ಅಷ್ಟೇ, ಈಗ ಅಮ್ಮನ ದೇವಸ್ಥಾನ ಎದುರುಗಡೆನೇ ಇರೋದ್ರಿಂದ ಒಂದು ಸತಿ ಕೈ ಮುಗಿದು ಬೇಡ್ಕೊಂಡು ನನ್ನ ದಿನಚರಿನ ಸ್ಟಾರ್ಟ್ ಮಾಡ್ತೀನಿ. ನೀವು ಫ್ರೆಂಡ್ಸ್ ನಿಮ್ಮ ಇಷ್ಟವಾದ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ದಿನಚರಿನ ಸ್ಟಾರ್ಟ್ ಮಾಡಿ, ತುಂಬ ಒಳ್ಳೆಯದಿರುತ್ತೆ. ನೋಡಿ, ಫಸ್ಟು ನಾನು ಏನು ಕೆಲಸನೂ ಮಾಡೋದಿಲ್ಲ, ನೀರು ಕುಡಿಯೋದು ಮತ್ತು ದೇವ್ರಿಗೆ ಕೈ ಮುಗಿಯೋದು ಮತ್ತು ಮುಂದ್ಗಡೆ ಅಂಗಳನ ತೊಳೆಯೋದು. ಇದು ಕೆಲಸ ಮಾಡಿದಾಗ ನನಗೆ ತುಂಬ ಸಮಾಧಾನ ಆಗುತ್ತೆ. ಹಾಗೆ ನಮ್ಮನೆ ಎದುರುಗಡೆ ರೋಡಲ್ಲೂ ಸಹಿತ ಟೈಮ್ ಇದ್ದಾಗ ವಾಕಿಂಗ್ ಸಹಿತ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಬೆಳಗಿನ ವಾತಾವರಣ. ನಾನು ತುಂಬ ಹೊತ್ತು ಹೊರಗಡೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅಂದರೆ 1 ಅವರ್ ನಾನು ಹೊರಗಡೆ ಇರ್ತೀನಿ. ಯಾಕಂದರೆ ಗಿಡಗಳನ್ನು ನೆಟ್ಟಿದ್ದೀನಿ, ಗಿಡಗಳಿಗೂ ಸ್ವಲ್ಪ ನೀರು ಹಾಕೋದು ಮತ್ತೇನಾದರೂ ಕಟ್ಟಿಂಗ್ ಮಾಡೋದಿದ್ದರೆ ಈ ರೀತಿ ಹೊರಗಡೆನೇ ನಾನು 1 ಅವರ್ ಕಳೀತೀನಿ. 6ಕ್ಕೆ ಎದ್ದರೆ 7 ಗಂಟೆ ತನಕ ನಾನು ಈ ರೀತಿ ಹೊರಗೇ ಕೆಲಸ ಮಾಡ್ತೀನಿ. ಯಾಕಂದರೆ ಒಂದು ಬೆಳಗಿನ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಒಂಥರ ಕೆಲಸ ಮಾಡೋದಕ್ಕೂ ನನಗೆ ಬೆಳಗ್ಗೆ ಇಲ್ಲಿ ಬಂದು ನೀರು ಹಾಕಿ ಮತ್ತು ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಒಳಗಡೆ ಹೋಗಿ ಕೆಲಸ ಮಾಡೋದಕ್ಕೂ ಸಹಿತ ನಮಗೆ ಒಂದು ಎನರ್ಜಿ ಇರುತ್ತೆ. ಏನೇ ಕೆಲಸ ಇದ್ದರೂ ಫಸ್ಟ್ ನಾನು ಬೆಳಗ್ಗೆ ಮಾಡೋದು ಇದೇ ಕೆಲಸ. ನೀವೆಲ್ಲ ಏನು ಮಾಡ್ತೀರಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ನಾವು ಬೆಳಗ್ಗೆ ಈ ರೀತಿ ಅಂಗಳಕ್ಕೆ ನೀರು ಹಾಕೋದಾಗಿರ್ಬೋದು, ಹೊಸಲು ತೊಳೆಯೋದಾಗಿರ್ಬೋದು, ಮನೆ ಮುಂದ್ಗಡೆ ನೀಟಾಗಿ ಗುಡಿಸೋದಾಗಿರ್ಬೋದು, ಗಿಡಕ್ಕೆ ನೀರು ಹಾಕಿರ್ಬೋದು, ಈ ರೀತಿ ಮಾಡಿದಾಗ ಏನೋ ಒಂದು ಬೆಳಗಿನ ಫ್ರೆಶ್ ವಾತಾವರಣ ನಮಗೆ ಸಿಕ್ಕತ್ತೆ. ಈ ಟೈಮ್ ಬಿಟ್ಟರೆ ನಾನು ಮತ್ತೆ 8:00ವರೆಗೆ ಹೊರಗಡೆ ಬರ್ತೀನಿ ಫ್ರೆಂಡ್ಸ್. ಆಗ ಒಂದು ರೀತಿ ಬಿಸಿಲು, ಅಂದರೆ ಬೆಳಗ್ಗಿನ ಜಾವದ ಬಿಸಿಲು ಬೀಳ್ತಾ ಇರುತ್ತೆ ಮನೆ ಮುಂದೆ, ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ನಾನು 1 ಅವರು ಕುಡಿಯೋಕ್ಕೆ ನೀರು ಹಿಡಿಯೋದಾಗಿರ್ಬೋದು ಮತ್ತು ಗಿಡಕ್ಕೆ ಏನಾದರೂ ನೀರು ಬೇಕಿದ್ದರೆ ಹಾಕೋದಾಗಿರ್ಬೋದು ಮಾಡ್ತೀನಿ. ಆ ಬಿಸಿಲನ್ನು ನಾವು ಲೇಡೀಸು ಯಾರೇ ಆಗಿರಲಿ, ಆ ಬೆಳಗಿನ ಒಂದು 8 ಗಂಟೆ ಬಿಸಿಲನ್ನು ನಾವು ತಗೊಳ್ಳೇಬೇಕು. ಅದರಲ್ಲಿ ತುಂಬ ಒಳ್ಳೆ ಅಂಶ ಇರುತ್ತೆ. ನನಗೆ ಬೆಳಗ್ಗೆ ನಾನು ಇಷ್ಟೊತ್ತಿಗೆ ನಾನೆಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡಿ ಒಳಗಡೆ ಹೋದ ನಂತರ ಸ್ವಲ್ಪ ತಿಂಡಿಗೆಲ್ಲ ರೆಡಿ ಮಾಡಿ ನನ್ನ ಮಗನಿಗೆ ತಿಂಡಿ ಕೊಟ್ಟಾದಮೇಲೆ ನಾನು 8:00ವರೆಗೆ ಹೊರಗೆ ಬರ್ತೀನಿ. ಆಗ ತುಂಬ ಚೆನ್ನಾಗಿ ಬಿಸಿಲಿರುತ್ತೆ. ಆಗ ಸ್ವಲ್ಪ ಹೊತ್ತು ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತೀನಿ, ಒಂದು ಅರ್ಧ ಗಂಟೆ ಇರ್ಬೋದು. ಆ ಟೈಮಲ್ಲಿ ಬಿಸಿಲು ತುಂಬಾ ನಮಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇಡೀ ದಿನ ನಾವು ಲೇಡೀಸ್ ಮನೆ ಒಳಗೆ ಇರೋದ್ರಿಂದ ನಮಗೆ ಬಿಸಿಲು ಬೇಕು. ಬೆಳಗಿನ ಬಿಸಿಲಂತೂ ತುಂಬ ಒಳ್ಳೆಯದಿರುತ್ತೆ. ಯಾರೆಲ್ಲ ಬೆಳಗಿನ ಬಿಸಿಲಿಗೆ ಹೋಗೋದಿಲ್ಲ ದಯವಿಟ್ಟು ಹೋಗಿ. ಇನ್ನೊಂದು ದಿವಸ ನಾನು ಆ ಟೈಮಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಎಷ್ಟು ಚೆನ್ನಾಗಿರುತ್ತೆ ಆ ಬಿಸಿಲು ಅಂತೇಳ್ಬಿಟ್ಟು. ನನಗೆ ಇವತ್ತು ಭಾನುವಾರ ಸ್ವಲ್ಪ ಒಳಗೆ ಕೆಲಸ ಇರೋದ್ರಿಂದ ಬೇಗ ಬಂದೆ. ನೋಡಿ, ಫಸ್ಟು ನಾವು ಅಡುಗೆ ಕೆಲಸ ಬೆಳಗಿನ ಜಾವದಲ್ಲಿ ಸ್ಟಾರ್ಟ್ ಮಾಡುವಾಗ ನಾನು ಗ್ಯಾಸ್ ಕಟ್ಟೆ ಎಲ್ಲ ರಾತ್ರಿ ತೊಳೆದು ಒರೆಸಿ ಮಲಗಿರ್ತೀನಿ. ಆದರೂ ಬೆಳಗ್ಗೆನ ತೊಳೆದ್ಬಿಟ್ಟು ಹಾಲನ್ನು ಕಾಯೋದಕ್ಕೆ ಫಸ್ಟ್ ಇಟ್ಟಿದ್ದೀನಿ. ಒಂದು ಕಡೆ ಹಾಲು ಕಾಯೋದಕ್ಕಿಟ್ಟೆ, ಇನ್ನೊಂದು ಕಡೆ ಟೀ ಮಾಡೋದಕ್ಕಿಟ್ಟೆ. ನಮ್ಮ ಮನೆಯವರು ಡ್ಯೂಟಿ ಹೋಗ್ತಾರಲ್ಲ, ಅವ್ರಿಗೆ ಲೇಟ್ ಆಗುತ್ತೆ, ಬೇಗ ಮಾಡಿಟ್ರೆ
ಅವರು ಕುಡಿದ್ಬಿಟ್ಟು ಡ್ಯೂಟಿಗೆ ಹೋಗ್ತಾರೆ. ತಿಂಡಿಗೆ 10 ಗಂಟೆಗೆ ಬರ್ತಾರೆ. ನಾನು ಒಂದು ಕಡೆ ಹಾಲಿಟ್ಟು, ಈ ರೀತಿ ಹಾಲನ್ನು ಫಸ್ಟು ನಾವು ಒಲೆಯಲ್ಲಿ ಕಾಸೋದ್ರಿಂದ ಮನೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಆ ಹಾಲನ್ನೇ ನಾನು ಬೆಳಗ್ಗೆ ಫಸ್ಟು ಒಂದು ಕಡೆ ಕಾಯಿಸ್ತೀನಿ, ಒಂದು ಕಡೆ ಟೀ ಮಾಡ್ತೀನಿ. ನೋಡಿ, ಅಡುಗೆ ಮನೆಯೆಲ್ಲ ಕ್ಲೀನೆಲ್ಲ ಆದಮೇಲೆ ನಾನು ತಾಳಿಪಟ್ಟು ಮಾಡೋಣ ಭಾನುವಾರ ಅಲ್ಲ ಅಂತ ಹೇಳಿಬಿಟ್ಟು ಸೌತೆಕಾಯಿನ ತುರ್ಕೊಂಡು, ಕ್ಯಾರೆಟನ್ನು ತುರ್ಕೊಂಡು, ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಂಡು ನೀಟಾಗಿ ಕಲಿಸ್ತಾ ಇದ್ದೀನಿ. ಈ ಫುಡ್ಡು ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರುತ್ತೆ. ಯಾವ ಮಕ್ಕಳು ತರಕಾರಿ ಎಲ್ಲ ತಿನ್ನೋದಿಲ್ಲ, ಕ್ಯಾರೆಟು ಸೌತೆಕಾಯಿ ಎಲ್ಲ ತಿನ್ನೋದಿಲ್ಲ, ಅವರಿಗೆ ಈ ರೀತಿ ತಿಂಡಿ ಮಾಡಿಕೊಡಿ. ಇದು 2 ತಿಂದರೆ ಸಾಕು, ರೊಟ್ಟಿ ಥರ ಇರುತ್ತೆ. ಇದು ಯಾರೆಲ್ಲ ಮಾಡ್ತೀರಾ, ಇದಕ್ಕೆ ನೀವು ಏನಂತ ಹೆಸರು ಕರಿತೀರಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನಾವು ಇದಕ್ಕೆ ತಾಳಿಪಟ್ಟು ಅಂತೀವಿ, ಒಬ್ಬೊಬ್ಬರು ಎಣ್ಣೆ ರೊಟ್ಟಿ ಅಂತಾರೆ, ಮತ್ತು ಕೆಲವರು ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ. ನಾವು ನಮ್ಮೂರಲ್ಲಿ ತಾಳಿಪಟ್ಟು ಅಂತ ಹೇಳೋದು. ನಾನಿದು ವಾರಕ್ಕೊಂದು 2-3 ಸರಿ ಅಂತೂ ಮಾಡ್ತಾಯಿರ್ತೀನಿ. ನೈಟ್ ಟೈಮಲ್ಲಿ ಆಗಿರ್ಬೋದು, ಮಧ್ಯಾಹ್ನದ ಟೈಮಲ್ಲಿ ಆಗಿರ್ಬೋದು, ಇಲ್ಲ ಬೆಳಗ್ಗೆ ತಿಂಡಿಗೆ ಸಹಿತ ಮಾಡ್ತಾಯಿರ್ತೀನಿ. ಏನೂ ಇಲ್ಲ, ಅಕ್ಕಿ ಹಿಟ್ಟು ಹಾಕ್ಕೊಬೋದು, ಇಲ್ಲಾಂದರೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು, ಈ 3 ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಬೇಕಾದರೆ ಮಾಡ್ಬೋದು. ನಾನು ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡಿದ್ದೀನಿ. ಅಕ್ಕಿ ಹಿಟ್ಟಿಗೆ ಸೌತೆಕಾಯಿ ತುರಿ, ಹಾಗೆ ಕ್ಯಾರೆಟ್, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಈ 3 ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ತಟ್ಟಕ್ಕೆ ಬರೋ ಹದದಲ್ಲಿ ಉಂಡೆ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ತಟ್ಟಿ ಕೊಡ್ಬೋದು. ಆದರೆ ಒಬ್ಬರು 2 ತಿನ್ನೋಕ್ಕೆ ಸಾಧ್ಯ ಅಷ್ಟೇ, ಯಾಕಂದರೆ ಹೆವಿ ನ್ಯೂಟ್ರಿಷನ್ ಇರುತ್ತಲ್ವ ಸೌತೆಕಾಯಿ ಕ್ಯಾರೆಟ್ ಎಲ್ಲ, ತುಂಬಾ ಹೊಟ್ಟೆ ಬೇಗ ತುಂಬ್ದಂಗೆ ಆಗುತ್ತೆ. ಅದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ತಾಯಿದ್ದೀನಿ. ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸು, ಹಾಗೆ ಪುಟಾಣಿ, ಸ್ವಲ್ಪ ಉಪ್ಪು ಮತ್ತು ಹುಣಸೆ ಹಣ್ಣು ಹಾಕ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಚಟ್ನಿ ಇಲ್ಲದೇನೂ ಹಾಗೇನೂ ತಿನ್ಬೋದು, ಆದರೆ ನಮ್ಮ ಮನೇಲಿ ಹಾಗೆ ತಿನ್ನಲ್ಲ, ಚಟ್ನಿ ಬೇಕೇ ಬೇಕು. ಪಲ್ಯನೂ ಅದಕ್ಕೆ ಸೂಟ್ ಆಗೋಲ್ಲ, ಅವರಿಗೆ ಚಟ್ನಿ ಇದ್ದರೆ ಖುಷಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ತಾಳಿಪಟ್ಟು ಮಾಡೋದಕ್ಕೆ. ನಾನು ಇವಾಗ ಯಾವ ರೀತಿ ಮಾಡ್ತೀನಿ ಅಂತೇಳಿ ಹೇಳ್ಕೊಡ್ತೀನಿ. ನೋಡಿ, ಚಟ್ನಿ ಸಹಿತ ರೆಡಿಯಾಗಿದೆ. ತುಂಬ ಈಸಿ ಫುಡ್ಡು, ಹಂಚಬೇಕಷ್ಟೇ. ಅದಕ್ಕೂ ಮೊದಲು ನಾನು ಸ್ವಲ್ಪ, ಅಂದರೆ ನನ್ನ ಮಗ ಇವತ್ತೇನು ಶಾಲೆಗೆ ಇಲ್ಲ ಅಂತ ಹೇಳ್ದೆ, ಹಾಗಾಗಿ ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಕ್ಲೀನಿಂಗ್ ಇತ್ತು. ಭಾನುವಾರ ಆಗಿರೋದ್ರಿಂದ, ನಾಡಿದ್ದು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾನು ಸ್ವಲ್ಪ ಮನೆಯೆಲ್ಲ ಧೂಳು ಹೊಡೆದು ಕ್ಲೀನ್ ಮಾಡ್ಕೊಳ್ಳೋಣ. ಇವತ್ತು ಬಿಟ್ಟರೆ ನಂಗೆ ಇನ್ನೂ ಪುರ್ಸೋತ್ತಾಗಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿಟ್ಟೆ. ನಾನು ಒಂದೇ ಸರಿಗೆ ಡೀಪ್ ಕ್ಲೀನು ಅಂತ ಇಟ್ಕೊಳ್ಳೋದಿಲ್ಲ, ನನಗೆ ಟೈಮ್ ಆದಾಗ ಭಾನುವಾರ ಬುಧವಾರ ಈ ರೀತಿ ಕ್ಲೀನ್ ಮಾಡ್ತಾಯಿರ್ತೀನಿ. ಆದಷ್ಟು ಭಾನುವಾರ ಕ್ಲೀನ್ ಮಾಡ್ತಾಯಿರ್ತೀನಿ. ನನ್ನ ಕಣ್ಣಿಗೆ ಏನಾದರೂ ಧೂಳು ಕಸ ಕಾಣ್ತು ಅಂದರೆ ಆ ಮೂಮೆಂಟಲ್ಲೇ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಆಗ ನಮಗೆ ಡೀಪ್ ಕ್ಲೀನು ಅಂತೇಳಿ ತುಂಬ ಸುಸ್ತಾಗಲ್ಲ. ಹಾಗೆ ಡೀಪ್ ಕ್ಲೀನಿಂಗ್ ಸಹಿತ ನಮ್ಮ ಟೈಲರ್ಗಳಿಗೆ ಸಾಧ್ಯವೂ ಇಲ್ಲ, ಯಾಕಂದರೆ ನಮಗೆ ಯಾವ ಟೈಮಲ್ಲಿ ಅರ್ಜೆಂಟ್ ಬಟ್ಟೆ ಕೊಡೋಕ್ಕಿರುತ್ತೆ, ಯಾವ ಟೈಮಲ್ಲಿ ನಾವು ಫ್ರೀ ಇರ್ತೀವಿ ಅನ್ನೋದು ನಮಗೆ ಗೊತ್ತಾಗಲ್ಲ. ನಾನು ಸ್ವಲ್ಪ ಫ್ರೀ ಅಂತ ಅನ್ನಿಸ್ದಾಗ ನಾನು ಕ್ಲೀನಿಂಗ್ ಮಾಡ್ಕೊಂಬಿಡ್ತೀನಿ. ಧೂಳು, ಜೇಡರ ಬಲೆ ಈ ರೀತಿ ಎಲ್ಲ ತಕ್ಕೊಂಬಿಟ್ಟು ಮನೆ ಕ್ಲೀನ್ ಮಾಡ್ಕೊಬಿಡ್ತೀನಿ. ನಾನು ನೀಟಾಗಿ ಗುಡಿಸಿಟ್ರೆ, ಈಗ ನನ್ನ ಮಗ ಭಾನುವಾರ ಅಲ್ವಾ, ಎದ್ಬಿಟ್ಟು ನೆಲ ಒರೆಸಿ ಕೊಡ್ತಾನೆ. ಪ್ರತಿದಿನ ನಾನೇ ಒರೆಸ್ತೀನಿ, ಆದರೆ ಭಾನುವಾರ ಒಂದು ದಿವಸ ಅವನು ಒರೆಸ್ಕೊಡ್ತಾನೆ. ನನ್ನ ದೊಡ್ಡ ಮಗ ಇದ್ದಾಗ ನೆಲ ಒರೆಸೋದು ಮತ್ತು ಬಟ್ಟೆ ಒಣಗಿಸೋದು ಈ ರೀತಿ ತುಂಬ ಕೆಲಸಗಳನ್ನು ಮಾಡಿಕೊಡ್ತಿದ್ದ. ಅವನು ಇವಾಗ ಓದೋದಕ್ಕೆ ಬೇರೆ ಊರಲ್ಲಿರೋದ್ರಿಂದ ಇವನು ಭಾನುವಾರ ಮಾತ್ರ ನನಗೊಂದು ನೆಲ ಒರೆಸ್ಕೊಡ್ತಾನಷ್ಟೇ. ಪ್ರತಿದಿನ ನಾನೇ ಕೆಲಸ ಮಾಡೋದು. ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಈ ಕಡೆಯಿಂದ ಮನೆ ಕೆಲಸನೂ ಮಾಡ್ಕೊಬೇಕು, ಆ ಕಡೆಯಿಂದ ಟೈಲರಿಂಗ್ ಕೆಲಸನೂ ಮಾಡ್ಕೊಬೇಕು. ಇರೋದು 3 ಜನ ಆದ್ರೂ ಮನೆಗೆ ಎಷ್ಟು ಕೆಲಸ ಇರುತ್ತೋ ಅಷ್ಟೇ ಕೆಲಸ ಇರುತ್ತೆ. ಅದೇ ಅಡುಗೆ ಮಾಡಬೇಕು, ಅದೇ ಕೆಲಸಗಳು, ಪ್ರತಿಯೊಂದು ಕೆಲಸಗಳು ಮಾಡಲೇಬೇಕು. 3 ಜನ ಇದ್ದಾರೆ ಅಂತ ಸ್ಕಿಪ್ ಮಾಡೋಕ್ಕೆ ಬರೋದಿಲ್ಲ. ಪ್ರತಿದಿನ ನನಗೆ ನೆಲ ಒರೆಸಿಲ್ಲ ಅಂದರೆ ಸಮಾಧಾನನೇ ಆಗೋದಿಲ್ಲ. ಎಷ್ಟೇ ಬ್ಯುಸಿ ಇದ್ರೂ ನಾನು ನೆಲನ ಒರೆಸಿ ಪೂಜೆನ ಮಾಡಿ ನಾನು ಬಟ್ಟೆ ಹೊಲಿಯೋದಕ್ಕೆ ಕೂರೋದು. ಪ್ರತಿದಿನ ಪೂಜೆ ಮಾಡಬೇಕು, ಪ್ರತಿದಿನ ಗುಡಿಸಿ ಕಸ ತೆಗೆದು ಹೊರಗಾಕಿ ನನಗೆ ನೀಟಾಗಿದ್ದರೆ ಮಾತ್ರ ಕೆಲಸ ಮಾಡೋದಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ. ನನಗೆ ಬಟ್ಟೆ ಒಗೆಯೋಕ್ಕಿದ್ರೆ, ಪಾತ್ರೆ ತೊಳೆಯೋಕ್ಕಿದ್ರೆ, ಕಸ ಹೊಡಿದೇ ಇದ್ದರೆ ನಿಜವಾಗೂ ನಂಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಬರೋಲ್ಲ. ನೋಡಿ, ನನ್ನ ಮಗ ಎದ್ದ, ಅವನಿಗೆ ತಾಳಿಪಟ್ಟು ಮಾಡ್ಕೊಡೋಣ ಅಂದ್ಬಿಟ್ಟು 2 ಕಾದಿರಬಾರ್ದು ಹಂಚು, ಹಾಗೆ ತಣ್ಣಗಿರಬೇಕು. ಎಣ್ಣೆ ಹಚ್ಚಿ ಸವರಿ ಈಗ ಉಂಡೆ ಮಾಡಿಕೊಂಡು ಹಂಚು ಮೇಲೆ ಇಟ್ಕೊಳ್ಳಿ. ಈ ರೀತಿ 2 ತಾಳಿಪಟ್ಟು ಒಟ್ಟಿಗೆ ಆಗುತ್ತೆ. ಅದೇ ನಿಮ್ಮ ಹತ್ರ ಹಂಚು ಜಾಸ್ತಿ ಇತ್ತು ಅಂದರೆ 4 ಹಂಚಿದ್ರೆ ಒಟ್ಟಿಗೆ ಆಗುತ್ತೆ. ನಾನು 2 ಹಂಚಲ್ಲಿ ಮಾಡ್ತೀನಿ. 2 ಹಂಚು ತಣ್ಣಗಾದ್ಮೇಲೆ ಮತ್ತೆ 2 ಮಾಡಿಕೊಡ್ತೀನಿ. ಒಬ್ಬೊಬ್ಬರು ಒಂದೊಂದು ಸರಿ 2 ತಿನ್ನೋದು. ಅಕಸ್ಮಾತ್ ತುಂಬ ಹಸಿವಾದರೆ ಮಾತ್ರ 3 ತಿಂತಾರೆ. 3 ತಿನ್ನೋದಕ್ಕೆ ಆಗೋದಿಲ್ಲ, ತುಂಬ ದೊಡ್ಡದಿರುತ್ತೆ. ನಾನು ಒಂದೊಂದು ಸಲ ಈ ಹಂಚು ಎಷ್ಟು ದೊಡ್ಡದಿದೆ
ಅಷ್ಟು ದೊಡ್ಡದು ಮಾಡ್ತೀನಿ. ಆಗಂತೂ 1.5 ಸಾಕನ್ಸುತ್ತೆ. ನೋಡಿ ಇದು ತುಂಬ ಈಸಿ ಇದೆ, ಟ್ರೈ ಮಾಡಿ. ನಾವು ಇದಕ್ಕೆ ತಾಳಿಪಟ್ಟು ಅಂತ ಹೇಳ್ತೀವಿ. ಫ್ರೆಂಡ್ಸ್, ನನ್ನ ಭಾನುವಾರದ ಬೆಳಗಿನ ಲಾಗ್ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಈ ರೀತಿ ಇದೆ. ಇಷ್ಟ ಆದರೆ ಒಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ತಿಂಡಿನ ಯಾರೆಲ್ಲ ಮಾಡ್ತೀರಾ ನಿಮ್ಮ ಮನೆಗೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಇದು ಎಲ್ರಿಗೂ ಫೇವ್ರೇಟು ನಮ್ಮ ಮನೇಲಿ. ನೋಡಿ 2 ಕಡೆನೂ ನಾನು ಮುಚ್ಚಳ ಈ ರೀತಿ ಮುಚ್ಚಬೇಕು. ಅದು ಕಲರ್ ಚೇಂಜ್ ಆದಾಗ ತಿರುಗಿಸಿ ಉಲ್ಟಾ ತಿರುಗಿಸಿ ಹಾಕಬೇಕು. 2 ಒಮ್ಮೆಲೇ ಆಗತ್ತೆ. ಆದರೆ 2 ಸಾಕು ಅನಿಸುತ್ತೆ. ಹೆವಿ ಇರೋದ್ರಿಂದ ಕ್ಯಾರೆಟ್ ಹಾಕಿರ್ತೀವಿ, ಸೌತೆಕಾಯಿ ಹಾಕಿರ್ತೀವಿ, ಈರುಳ್ಳಿ ಹಾಕಿರ್ತೀವಿ, ಕೊತ್ತಂಬರಿ ಸೊಪ್ಪು ಹಾಕಿರ್ತೀವಿ. ಇಷ್ಟು ಐಟಮ್ ಇರೋದ್ರಿಂದ ಹೆವಿ ಅನಿಸುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಯಾರಿಗೆ ನಾನು ಹೊಸದಾಗಿ ಕೊಟ್ಟರು ಇದು ಟೇಸ್ಟ್ ಇಲ್ಲ ಅಂತ ಹೇಳಿದವರೇ ಇಲ್ಲ. ತುಂಬ ಟೇಸ್ಟ್ ಇರುತ್ತೆ, ಅಷ್ಟೇ ರುಚಿ ಇರುತ್ತೆ. ಬಿಸಿ ಬಿಸಿ ತಿಂದರೆ, ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಅಷ್ಟು ಟೇಸ್ಟ್ ಇರುತ್ತೆ. ಅಕ್ಕಿ ಹಿಟ್ಟು ಕೆಲವು ಸರಿ ನಮಗೆ ರೊಟ್ಟಿ ಮಾಡೋದಕ್ಕೆ ಟೈಮ್ ಆಗುತ್ತೆ ಅನ್ನೋರು ಸಹಿತ ಈ ರೀತಿ ಮಾಡ್ಕೋಬೋದು. ನೋಡಿ ಒಮ್ಮೆಲೇ 2 ತಾಳಿಪಟ್ಟು ರೆಡಿ ಆಯಿತು. ನಮ್ಮ ಮನೆಗೆ ನಾವು 3 ಜನನೂ 2 ತಿನ್ನೋದು. ನಮ್ಮ ಪ್ರೀತು ಶಾಲೆಗೆ ಒಯ್ಯೋದಿದ್ರೆ ಅವನು 2 ಶಾಲೆಗೆ ತೊಗೊಂಡೋಗ್ತಾನೆ. ಒಟ್ಟು ನಮ್ಮ ಪವನ ಬಂದಮೇಲೆ ಒಂದು 10 ತಾಳಿಪಟ್ಟು ಬೇಕಾಗುತ್ತೆ. ಈಗ ಅವನು ಅಲ್ಲಿ ಇರೋದ್ರಿಂದ ಒಂದು 8 ತಾಳಿಪಟ್ಟು ಸಾಕಾಗುತ್ತೆ ನಮಗೆ. ನೋಡಿ ಫ್ರೆಂಡ್ಸ್, ನಿಮ್ಮ ಮನೆಗೆಲ್ಲ ಏನು ತಿಂಡಿ ಆಗಿತ್ತು ಭಾನುವಾರ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಇನ್ನು ನೆಕ್ಸ್ಟ್ ನಾನು ಮಧ್ಯಾಹ್ನ ಏನು ಅಡುಗೆ ಮಾಡಿದೆ, ಏನು ಊಟ ಮಾಡಿದೆ, ನನ್ನ ಭಾನುವಾರದ ದಿನಚರಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ. ಹಾಗೆ ಮಧ್ಯಾಹ್ನ ಎಲ್ಲರೂ ಲೈವಿಗೆ ಬರ್ರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೇಗಿದೆ ನೋಡಿ, ತಾಳಿಪಟ್ಟು ಚಟ್ನಿ ರೆಡಿ ಆಯಿತು. ಈಗ ಸರ್ವ್ ಮಾಡೋದು ಒಂದೇ ಇರೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹೀಗೆ ಹೆಚ್ಚೆಚ್ಚು ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವೆಲ್ಲ ಏನು ತಿಂಡಿ ಮಾಡಿದ್ರಿ, ಏನು ತಿಂಡಿ ತಿಂದ್ರಿ, ಭಾನುವಾರ ಸ್ಪೆಷಲ್ ಏನು ಅಂತ ನನಗೆ ಕಮೆಂಟ್ ಮಾಡಿ. ಯಾರಿಗೆಲ್ಲ ಆಗುತ್ತೆ ಇವತ್ತೇ ಭಾನುವಾರನೇ ಮನೆ ಕ್ಲೀನ್ ಮಾಡ್ಕೊಂಬಿಡಿ ಶಿವರಾತ್ರಿ ಹಬ್ಬಕ್ಕೆ ಅಥವಾ ಅಮಾವಾಸ್ಯೆಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.